ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 24ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ, ಸರಿನಾ? ಈಗ ಮೊದಲು ನಾವು ದೇ ಸಬ್ಜೆಕ್ಟ್ ದೇ ಆಗಿದ್ದಾಗ ವಾಕ್ಯಗಳನ್ನು ಹೇಗೆ ರಚಿಸುತ್ತೇವೆ ಅನ್ನುವುದನ್ನು ನೋಡೋಣ. ಆಮೇಲೆ ನಿಮಗೆ ಪ್ಲೂರಲ್ ಸಬ್ಜೆಕ್ಟ್ನ ಬಗ್ಗೆ ಹೇಳಿಕೊಡ್ತೇನೆ, ಸರಿನಾ? ಈಗ ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಸಬ್ಜೆಕ್ಟ್ನ ಜಾಗದಲ್ಲಿ ದೇ ಬಳಸ್ತಾ ಇದ್ದೇವೆ, ಹಾಗಾಗಿ ಮೊದಲು ದೇ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಹೀಗೆ ಬಂದರೆ ಅವರು ಅಥವಾ ಇವರು ಇದ್ದಾರೆ ಅಥವಾ ಆಗಿದ್ದಾರೆ ಅನ್ನುವ ಅರ್ಥ ಸಿಗ್ತದೆ. ಇಲ್ಲ ಅಂತಾದರೆ ಅವು ಅಥವಾ ಇವು ಇವೆ ಅಥವಾ ಆಗಿವೆ ಅನ್ನುವಂತಹ ಅರ್ಥ ಸಿಗ್ತದೆ, ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಆರ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಸಬ್ಜೆಕ್ಟ್ ದೇ ಆದ್ರಿಂದ ಮೊದಲು ಆರ್ ಬರಬೇಕು, ಆಮೇಲೆ ದೇ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಬಂದರೆ ಅವರು ಅಥವಾ ಇವರು ಇದ್ದಾರೆಯೇ ಅಥವಾ ಆಗಿದ್ದಾರೆಯೇ ಅನ್ನುವ ಅರ್ಥ ಸಿಗ್ತದೆ. ಅಥವಾ ಅವು ಅಥವಾ ಇವು ಇವೆಯೇ ಅಥವಾ ಆಗಿವೆಯೇ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇವು. ಮೊದಲು ಸಬ್ಜೆಕ್ಟ್, ಆಮೇಲೆ ಆರ್, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಸಬ್ಜೆಕ್ಟ್ನ ಜಾಗದಲ್ಲಿ ದೇ ಬರುವುದರಿಂದ ಮೊದಲು ದೇ, ಆಮೇಲೆ ಆರ್, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಬಂದಾಗ ಅವರು ಅಥವಾ ಇವರು ಇಲ್ಲ ಅಥವಾ ಅಲ್ಲ ಅನ್ನುವ ಅರ್ಥ ಸಿಗ್ತದೆ. ಅಥವಾ ಅವು ಅಥವಾ ಇವು ಇಲ್ಲ ಅಥವಾ ಅಲ್ಲ ಅನ್ನುವ ಅರ್ಥ ಸಿಗ್ತದೆ, ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಆರ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಸಬ್ಜೆಕ್ಟ್ ದೇ ಆದ್ರಿಂದ ಮೊದಲು ಆರ್, ಆಮೇಲೆ ದೇ, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಬಂದಾಗ ಅವರು ಅಥವಾ ಇವರು ಇಲ್ಲವೇ ಅಥವಾ ಅಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಅಥವಾ ಅವು ಅಥವಾ ಇವು ಇಲ್ಲವೇ ಅಥವಾ ಅಲ್ಲವೇ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ಉದಾಹರಣೆಗೆ, ಮೊದಲು ಪಾಸಿಟಿವ್ ವಾಕ್ಯ ದೇ ಆರ್ ಟೀಚರ್ಸ್ ಅಂದರೆ ಅವರು ಶಿಕ್ಷಕರು ಆಗಿದ್ದಾರೆ ಅಂತ. ಆಗಿದ್ದಾರೆ ಅನ್ನುವಂತಹ ಪದ ಇರ್ತದೆ ಕನ್ನಡದಲ್ಲಿ, ಆದರೆ ಹೇಳುವುದಿಲ್ಲ. ನಾವು ಏನು ಹೇಳ್ತೇವೆ? ಅವರು ಶಿಕ್ಷಕರು ಅಂತ ಹೇಳ್ತೇವೆ. ಇದನ್ನು ಇಂಗ್ಲಿಷ್ನಲ್ಲಿ ದೇ ಆರ್ ಟೀಚರ್ಸ್ ಅಂತ ಹೇಳ್ತೇವೆ. ದೇ ಅಂದರೆ ಅವರು, ಆರ್ ಅಂದರೆ ಆಗಿದ್ದಾರೆ, ಟೀಚರ್ಸ್ ಅಂದರೆ ಶಿಕ್ಷಕರು. ದೇ ಬಂತು, ಆರ್ ಬಂತು, ಆರ್ ಬಂತು, ಟೀಚರ್ಸ್ ಬಂತು, ನಾಮಪದ ಬಂತು, ನೌನ್ ಬಂತು, ಸರಿ ಅಲ್ವಾ? ನೆಕ್ಸ್ಟ್, ಪ್ರಶ್ನೆಯನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಉದಾಹರಣೆಗೆ, ಆರ್ ದೇ ಬ್ಯೂಟಿಫುಲ್? ಅವರು ಸುಂದರವಾಗಿ ಇದ್ದಾರೆಯೇ? ಅವರು ಅಂದರೆ ದೇ, ಸುಂದರವಾಗಿ ಅಂದರೆ ಬ್ಯೂಟಿಫುಲ್, ಆರ್ ಅಂದರೆ ಇದ್ದಾರೆಯೇ ಅಂತ. ಇಲ್ಲಿ ಆರ್ ಮೊದಲು ಬಂದಿದೆ, ಹಾಗಾಗಿ ಇದ್ದಾರೆಯೇ ಅಂತ. ಆರ್ ಬಂತು, ದೇ ಬಂತು, ಬ್ಯೂಟಿಫುಲ್ ಬಂತು, ಎಜೆಕ್ಟಿವ್ ಬಂತು, ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯ
ಸ್ಟ್ರಕ್ಚರ್ ಇದು. ಉದಾಹರಣೆಗೆ ದೇ ಆರ್ ನಾಟ್ ಹಿಯರ್ ಅಂದರೆ ಅವರು ಇಲ್ಲಿ ಇಲ್ಲ. ಅವರು ಅಂದರೆ ದೇ, ಆರ್ ನಾಟ್ ಅಂದರೆ ಇಲ್ಲ, ಹಿಯರ್ ಅಂದರೆ ಇಲ್ಲಿ. ದೇ ಆರ್ ನಾಟ್ ಬಂತು, ದೇ ಆರ್ ನಾಟ್ ಬಂತು, ಹಿಯರ್ ಅಂತ ಅಡ್ವರ್ಬ್ ಬಂತು. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗೆ ಸ್ಟ್ರಕ್ಚರ್ ಇದು. ಉದಾಹರಣೆಗೆ ಆರ್ ದೇ ನಾಟ್ ಟೀಚರ್ಸ್ ಅಂದರೆ ಅವರು ಶಿಕ್ಷಕರು ಅಲ್ಲವೇ, ಅವರು ಶಿಕ್ಷಕರಲ್ಲವೇ. ಆರ್ ದೇ ನಾಟ್ ಅಂದರೆ ಅವರು ಅಲ್ಲವೇ, ಟೀಚರ್ಸ್ ಅಂದರೆ ಶಿಕ್ಷಕರು. ಆರ್ ದೇ ನಾಟ್ ಬಂತು, ಆರ್ ದೇ ನಾಟ್ ಬಂತು, ಆಮೇಲೆ ಟೀಚರ್ಸ್ ನೌನ್ ಬಂತು. ಸರಿನಾ? ಸೊ ಹೀಗೆ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಅರ್ಥ ಆಯ್ತಾ? ಸೊ ನಾವು ಬಳಸಿದಂತಹ ಸ್ಟ್ರಕ್ಚರ್ಗಳು ಇವು. ಆಯ್ತಾ? ಈಗ ಈ ಸ್ಟ್ರಕ್ಚರ್ಗಳಲ್ಲಿ ಸಬ್ಜೆಕ್ಟ್ ದೇ ಆಗಿತ್ತು ಅಲ್ವಾ? ದೇ ಆಗಿತ್ತು. ಈ ದೇ ಪದ ಉಂಟಲ್ಲ, ದೇ, ದೇ ಅಂದರೆ ಅವರು, ಇವರು, ಅವು ಹಾಗೂ ಇವು. ಸರಿನಾ? ಈ ದೇ ಸಬ್ಜೆಕ್ಟ್ನ ಸ್ಟ್ರಕ್ಚರ್ಗಳನ್ನೇ ಬಳಸಿಕೊಂಡು ನಾವು ಹಲವಾರು ರೀತಿಯ ವಾಕ್ಯಗಳನ್ನು ರಚಿಸಬಹುದು. ಅದು ಹೇಗೆ ಅಂದರೆ, ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಿ. ಪ್ಲೂರಲ್ ಸಬ್ಜೆಕ್ಟ್ ಅಂದರೆ ಬಹುವಚನದ ಸಬ್ಜೆಕ್ಟ್. ಆಯ್ತಾ? ಬಹುವಚನದ ಸಬ್ಜೆಕ್ಟ್ ಅನ್ನು ಅವರು, ಇವರು, ಅವು, ಇವು ಪದಗಳ ಬದಲು ಬಳಸಿದಾಗ ನಮಗೆ ಹಲವಾರು ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಆಗ್ತದೆ. ಸ್ಟ್ರಕ್ಚರ್ ಇದೆ, ನೆನ್ಪಿಟ್ಕೊಳ್ಳಿ, ಸ್ಟ್ರಕ್ಚರ್ ಇದೆ ಅಂದರೆ ಕೊನೆಯಲ್ಲಿ ಬರುವಂತಹ ಪದಗಳು ನಮಗೆ ಇದ್ದಾರೆ, ಆಗಿದ್ದಾರೆ, ಇವೆ, ಆಗಿವೆ ಅನ್ನುವಂಥದ್ದೇ. ಇಲ್ಲಿ ಮೊದಲು ಅವರು, ಇವರು, ಅವು, ಇವು ಬರುವುದಿಲ್ಲ ಅಷ್ಟೆ. ಈ ಪದಗಳ ಬದಲು ಬಹುವಚನದ ಸಬ್ಜೆಕ್ಟ್ ಬರ್ತದೆ, ಬಹುವಚನದ ಪದಗಳು ಬರ್ತವೆ. ಅರ್ಥ ಮಾಡ್ಕೊಳ್ಳಿ. ಕೊನೆಯಲ್ಲಿ ಬರುವಂತಹ ಪದಗಳು ಇವೆ, ಇದ್ದಾರೆ, ಆಗಿದ್ದಾರೆ, ಇವೆ, ಆಗಿವೆ, ಇದ್ದಾರೆ, ಆಗಿದ್ದಾರೆ, ಇವೆ, ಆಗಿವೆ ಅನ್ನುವಂಥದ್ದೇ. ಆದರೆ ಈ ನಾಲ್ಕು ಪದಗಳ ಬದಲು ಬಹುವಚನದ ಸಬ್ಜೆಕ್ಟ್ ಬರ್ತದೆ. ಈ ನಾಲ್ಕು ಪದಗಳು ಏನು ಹೇಳಿ? ದೇ ಅಲ್ವಾ? ದೇ ಅನ್ನೋದಕ್ಕೆ ಈ ನಾಲ್ಕು ಪದಗಳು ಇದ್ದಾವೆ. ಇವುಗಳ ಬದಲು ಬಹುವಚನದ ಸಬ್ಜೆಕ್ಟ್ ಬರ್ತದೆ. ಇದನ್ನು ನಾನು ನಿಮಗೆ ಉದಾಹರಣೆಗಳನ್ನು ಕೊಟ್ಟು ಅರ್ಥ ಮಾಡಿಸ್ತೇನೆ. ಸರಿನಾ? ಮೊದಲು ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಯಾವುದಿದು? ಯಾವುದು ಅಂದರೆ ದೇ ಸಬ್ಜೆಕ್ಟ್ ಆಗಿದ್ದಾಗ ಬಳಸಿದಂತಹ ಸ್ಟ್ರಕ್ಚರ್. ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸುತ್ತೇವೆ ಅಷ್ಟೇ. ಅರ್ಥ ಆಯ್ತಾ? ಪ್ಲೂರಲ್ ಸಬ್ಜೆಕ್ಟ್ ಅಂದರೆ ಬಹುವಚನದ ಸಬ್ಜೆಕ್ಟ್. ಈಗ ಉದಾಹರಣೆಗೆ, ನನ್ನ ಸ್ನೇಹಿತರು ವೈದ್ಯರು. ಇಲ್ಲಿ ನನ್ನ ಸ್ನೇಹಿತರು ಅನ್ನುವಂಥದ್ದು ಸಬ್ಜೆಕ್ಟ್, ಈ ವಾಕ್ಯದ ಸಬ್ಜೆಕ್ಟ್. ನನ್ನ ಸ್ನೇಹಿತರು ಅನ್ನುವಂಥದ್ದು ಬಹುವಚನ. ನನ್ನ ಸ್ನೇಹಿತ ಅಂದರೆ ಏಕವಚನ, ನನ್ನ ಸ್ನೇಹಿತರು ಅಂದರೆ ಬಹುವಚನ. ನನ್ನ ಸ್ನೇಹಿತರು ಇದು ಬಹುವಚನದ ಸಬ್ಜೆಕ್ಟ್. ಆಯ್ತಾ? ಈ ವಾಕ್ಯ ನಿಜವಾಗಿಯೂ
ನನ್ನ ಸ್ನೇಹಿತರು ವೈದ್ಯರು ಆಗಿದ್ದಾರೆ ಅಂತ. ಆಗಿದ್ದಾರೆ ಅಂತ. ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳುವುದಿಲ್ಲ ಅಷ್ಟೇ. ನಾವೇನು ಹೇಳ್ತೇವೆ? ನನ್ನ ಸ್ನೇಹಿತರು ವೈದ್ಯರು ಅಂತ. ಸರಿ ಅಲ್ವಾ? ಇದನ್ನು ಇಂಗ್ಲಿಷ್ನಲ್ಲಿ ಮೈ ಫ್ರೆಂಡ್ಸ್ ಆರ್ ಡಾಕ್ಟರ್ಸ್ ಅಂತ ಹೇಳ್ತೇವೆ. ಮೈ ಫ್ರೆಂಡ್ಸ್ ಅಂದರೆ ನನ್ನ ಸ್ನೇಹಿತರು. ಮೈ ಅಂದರೆ ನನ್ನ, ಫ್ರೆಂಡ್ಸ್ ಅಂದರೆ ಸ್ನೇಹಿತರು. ಆರ್ ಅಂದರೆ ಆಗಿದ್ದಾರೆ ಅಂತ. ಆಗಿದ್ದಾರೆ ಅದನ್ನು ಹೇಳುವುದಿಲ್ಲ ಅಷ್ಟೇ. ಡಾಕ್ಟರ್ಸ್ ಅಂದರೆ ವೈದ್ಯರು. ಡಾಕ್ಟರ್ಸ್ ಅಂದರೆ ವೈದ್ಯರು. ಸರಿನಾ? ಸೊ ವಾಕ್ಯದ ಸ್ಟ್ರಕ್ಚರ್ ನೋಡಿ. ಮೈ ಫ್ರೆಂಡ್ಸ್ ಬಂತು, ಪ್ಲೂರಲ್ ಸಬ್ಜೆಕ್ಟ್ ಬಂತು. ಆಯ್ತಾ? ಮೈ ಫ್ರೆಂಡ್ಸ್ ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್. ಆರ್ ಬಂತು. ಡಾಕ್ಟರ್ಸ್ ಬಂತು, ನಾಮಪದ ಬಂತು. ಸರಿನಾ? ಸೊ ಹೀಗೆ ನಾವು ದೇ ಪದದ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಬಹುದು. ನೆಕ್ಸ್ಟ್ ಉದಾಹರಣೆ. ಅವರ ನಾಯಿಗಳು ನಿಷ್ಠಾವಂತವಾಗಿ ಇವೆ. ಅವರ ನಾಯಿಗಳು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಇದು ಬಹುವಚನ. ಇದು ಬಹುವಚನದ ಸಬ್ಜೆಕ್ಟ್. ಅವರ ನಾಯಿಗಳು ನಿಷ್ಠಾವಂತವಾಗಿ ಇವೆ. ಇವೆ ಬಂತು ಅಲ್ವಾ? ಸೊ ಇದನ್ನು ಇಂಗ್ಲಿಷ್ನಲ್ಲಿ ಹಿಸ್ ಡಾಗ್ಸ್ ಆರ್ ಲಾಯಲ್ ಅಂತ ಹೇಳ್ತೇವೆ. ಹಿಸ್ ಅಂದರೆ ಅವರ, ಡಾಗ್ಸ್ ಅಂದರೆ ನಾಯಿಗಳು, ಲಾಯಲ್ ಅಂದರೆ ನಿಷ್ಠಾವಂತವಾಗಿ, ಆರ್ ಅಂದರೆ ಇವೆ. ಹಿಸ್ ಡಾಗ್ಸ್ ಬಂತು, ಪ್ಲೂರಲ್ ಸಬ್ಜೆಕ್ಟ್ ಬಂತು. ಆರ್ ಬಂತು, ಲಾಯಲ್ ಬಂತು, ಎಜೆಕ್ಟಿವ್ ಬಂತು. ಸರಿ ಅಲ್ವಾ? ನೆಕ್ಸ್ಟ್. ಆ ಕೆಂಪು ಹಣ್ಣುಗಳು ಸಿಹಿಯಾಗಿವೆ. ಆ ಕೆಂಪು ಹಣ್ಣುಗಳು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಆ ಕೆಂಪು ಹಣ್ಣುಗಳು ಅನ್ನುವಂಥದ್ದು ಬಹುವಚನ. ಹಾಗಾಗಿ ಇದು ಬಹುವಚನದ ಸಬ್ಜೆಕ್ಟ್. ಆ ಕೆಂಪು ಹಣ್ಣುಗಳು ಸಿಹಿಯಾಗಿ ಇವೆ. ಇವೆ ಬಂದಿದೆ. ಆಯ್ತಾ? ಹಾಗಾಗಿ ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ದೋಸ್ ರೆಡ್ ಫ್ರೂಟ್ಸ್ ಆರ್ ಸ್ವೀಟ್ ಅಂತ ಹೇಳ್ತೇವೆ. ದೋಸ್ ಅಂದರೆ ಆ, ರೆಡ್ ಅಂದರೆ ಕೆಂಪು, ಫ್ರೂಟ್ಸ್ ಅಂದರೆ ಹಣ್ಣುಗಳು, ಸ್ವೀಟ್ ಅಂದರೆ ಸಿಹಿಯಾಗಿ, ಆರ್ ಅಂದರೆ ಇವೆ. ದೋಸ್ ರೆಡ್ ಫ್ರೂಟ್ಸ್ ಸಬ್ಜೆಕ್ಟ್ ಬಂತು, ಪ್ಲೂರಲ್ ಸಬ್ಜೆಕ್ಟ್. ಆರ್ ಬಂತು, ಸ್ವೀಟ್ ಬಂತು, ಎಜೆಕ್ಟಿವ್ ಬಂತು. ಸರಿನಾ? ಇನ್ನೊಂದಷ್ಟು ಉದಾಹರಣೆಗಳು. ಈ ಹೂವುಗಳು ಸುಂದರವಾಗಿವೆ. ಈ ಹೂವುಗಳು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಈ ಹೂವುಗಳು ಅನ್ನುವಂಥದ್ದು ಬಹುವಚನ. ಹಾಗಾಗಿ ಇದು ಬಹುವಚನದ ಸಬ್ಜೆಕ್ಟ್. ಈ ಹೂವುಗಳು ಸುಂದರವಾಗಿ ಇವೆ. ಇವೆ. ಸರಿನಾ? ಸೊ ಇದನ್ನು ಇಂಗ್ಲಿಷ್ನಲ್ಲಿ ದೀಸ್ ಫ್ಲವರ್ಸ್ ಆರ್ ಬ್ಯೂಟಿಫುಲ್ ಅಂತ ಹೇಳ್ತೇವೆ. ಈ ಅಂದರೆ ದೀಸ್, ಹೂವುಗಳು ಅಂದರೆ ಫ್ಲವರ್ಸ್, ಬ್ಯೂಟಿಫುಲ್ ಅಂದರೆ ಸುಂದರವಾಗಿ, ಆರ್ ಅಂದರೆ ಇವೆ. ದೀಸ್ ಫ್ಲವರ್ಸ್ ಪ್ಲೂರಲ್ ಸಬ್ಜೆಕ್ಟ್ ಬಂತು, ಆರ್ ಬಂತು, ಬ್ಯೂಟಿಫುಲ್ ಎಜೆಕ್ಟಿವ್ ಬಂತು. ಎಲ್ಲ 3 ಸೇಬುಗಳು ತಾಜಾವಾಗಿವೆ. ಎಲ್ಲ 3 ಸೇಬುಗಳು ಇದು ಈ ವಾಕ್ಯದ ಸಬ್ಜೆಕ್ಟ್. ಇದು ಬಹುವಚನ. ಹಾಗಾಗಿ ಇದು ಪ್ಲೂರಲ್ ಸಬ್ಜೆಕ್ಟ್. ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಆಲ್ 3 ಆಪಲ್ಸ್ ಆರ್ ಫ್ರೆಶ್ ಅಂತ ಹೇಳ್ತೇವೆ. ಆಯ್ತಾ?
ಆಲ್ ಅಂದರೆ ಎಲ್ಲ, 3 ಅಂದರೆ 3, ಆಪಲ್ಸ್ ಅಂದರೆ ಸೇಬುಗಳು, ಫ್ರೆಶ್ ಅಂದರೆ ತಾಜಾವಾಗಿ, ಆರ್ ಅಂದರೆ ಇವೆ. ಆಯ್ತಾ? ನೆಕ್ಸ್ಟ್, ಅವನ ಪೋಷಕರು ಇಲ್ಲಿದ್ದಾರೆ. ಅವನ ಪೋಷಕರು ಅನ್ನುವಂಥದ್ದು ಈ ವಾಕ್ಯದ ಸಬ್ಜೆಕ್ಟ್. ಇದು ಬಹುವಚನ, ಹಾಗಾಗಿ ಇದು ಬಹುವಚನದ ಸಬ್ಜೆಕ್ಟ್. ಅವನ ಪೋಷಕರು ಇಲ್ಲಿ ಇದ್ದಾರೆ. ವಾಕ್ಯ ಇದ್ದಾರೆ ಬಂದಿದೆ. ಈ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಹಿಸ್ ಪೇರೆಂಟ್ಸ್ ಆರ್ ಹಿಯರ್ ಅಂತ ಹೇಳ್ತೇವೆ. ಹಿಸ್ ಅಂದರೆ ಅವನ, ಪೇರೆಂಟ್ಸ್ ಅಂದರೆ ಪೋಷಕರು, ಹಿಯರ್ ಅಂದರೆ ಇಲ್ಲಿ, ಆರ್ ಅಂದರೆ ಇದ್ದಾರೆ. ಸರಿನಾ? ಸೊ ಈ ರೀತಿ ನಾವು ಎಷ್ಟು ವಾಕ್ಯಗಳನ್ನು ಬೇಕಾದರೂ ರಚಿಸಬಹುದು. ಅರ್ಥ ಆಯ್ತಾ? ಇನ್ನು ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಮೊದಲು ಆರ್ ಬರಬೇಕು, ಆಮೇಲೆ ಪ್ಲೂರಲ್ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ, ನನ್ನ ಸ್ನೇಹಿತರು ವೈದ್ಯರ ಅಂದರೆ ನನ್ನ ಸ್ನೇಹಿತರು ವೈದ್ಯರು ಆಗಿದ್ದಾರೆಯೇ ಅಂತ ಕೇಳುವ ಬದಲು ಈ ರೀತಿ ಕೇಳುವಂಥದ್ದು. ಇದನ್ನು ಇಂಗ್ಲಿಷ್ನಲ್ಲಿ ಆರ್ ಮೈ ಫ್ರೆಂಡ್ಸ್ ಡಾಕ್ಟರ್ಸ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಈ ಸ್ಟ್ರಕ್ಚರ್ ಅನ್ನು ಬಳಸಿದ್ದೇವೆ. ಸರಿ ಅಲ್ವಾ? ಮೊದಲು ಆರ್ ಬಂತು, ಮೈ ಫ್ರೆಂಡ್ಸ್ ಅಂತ ಪ್ಲೂರಲ್ ಸಬ್ಜೆಕ್ಟ್ ಬಂತು, ಡಾಕ್ಟರ್ಸ್ ಬಂತು, ನಾಮಪದ ಬಂತು. ನೆಕ್ಸ್ಟ್, ಅವನ ನಾಯಿಗಳು ನಿಷ್ಠಾವಂತವೇ ಅಂದರೆ ಅವನ ನಾಯಿಗಳು ನಿಷ್ಠಾವಂತವಾಗಿ ಇವೆಯೇ ಅಂತ ಕೇಳುವ ಬದಲು ಈ ರೀತಿ ಕೇಳುವಂಥದ್ದು. ಆರ್ ಹಿಸ್ ಡಾಗ್ಸ್ ಲಾಯಲ್? ಆ ಕೆಂಪು ಹಣ್ಣುಗಳು ಸಿಹಿಯಾಗಿ ಇವೆಯೇ? ಆರ್ ದೋಸ್ ರೆಡ್ ಫ್ರೂಟ್ಸ್ ಸ್ವೀಟ್? ನೆಕ್ಸ್ಟ್, ಈ ಹೂವುಗಳು ಸುಂದರವಾಗಿವೆಯೇ? ಆರ್ ದೀಸ್ ಫ್ಲವರ್ಸ್ ಬ್ಯೂಟಿಫುಲ್? ಎಲ್ಲ 3 ಸೇಬುಗಳು ತಾಜಾವಾಗಿವೆಯೇ? ಆರ್ ಆಲ್ 3 ಆಪಲ್ಸ್ ಫ್ರೆಶ್? ಅವನ ಪೋಷಕರು ಇಲ್ಲಿ ಇದ್ದಾರೆಯೇ? ಆರ್ ಹಿಸ್ ಪೇರೆಂಟ್ಸ್ ಹಿಯರ್? ಈ ರೀತಿ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಹಾಕುವಂಥದ್ದಷ್ಟೇ. ಇದೆಲ್ಲ ಅದೇ ದೇಗೆ ಬಳಸಿದ್ದಂತೆ, ದೇಗೆ ಬಳಸಿದ್ದೆ. ಆಯ್ತಾ? ಉದಾಹರಣೆಗೆ, ನನ್ನ ಸ್ನೇಹಿತರು ವೈದ್ಯರಲ್ಲ. ಮೈ ಫ್ರೆಂಡ್ಸ್ ಆರ್ ನಾಟ್ ಡಾಕ್ಟರ್ಸ್. ಮೈ ಫ್ರೆಂಡ್ಸ್ ಬಂತು, ಪ್ಲೂರಲ್ ಸಬ್ಜೆಕ್ಟ್ ಬಂತು. ಆರ್ ನಾಟ್ ಬಂತು, ಆರ್ ನಾಟ್ ಬಂತು. ಡಾಕ್ಟರ್ಸ್ ಬಂತು, ನಾಮಪದ ಬಂತು. ಆಯ್ತಾ? ಅವರ ನಾಯಿಗಳು ನಿಷ್ಠಾವಂತವಲ್ಲ. ಹಿಸ್ ಡಾಗ್ಸ್ ಆರ್ ನಾಟ್ ಲಾಯಲ್. ಆ ಕೆಂಪು ಹಣ್ಣುಗಳು ಸಿಹಿಯಾಗಿಲ್ಲ. ದೋಸ್ ರೆಡ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್. ಈ ಹೂವುಗಳು ಸುಂದರವಾಗಿಲ್ಲ. ದೀಸ್ ಫ್ಲವರ್ಸ್ ಆರ್ ನಾಟ್ ಬ್ಯೂಟಿಫುಲ್. ಎಲ್ಲ 3 ಸೇಬುಗಳು ತಾಜವಾಗಿಲ್ಲ. ಆಲ್ 3 ಆಪಲ್ಸ್ ಆರ್ ನಾಟ್ ಫ್ರೆಶ್. ಅವನ ಪೋಷಕರು ಇಲ್ಲಿಲ್ಲ. ಹಿಸ್ ಪೇರೆಂಟ್ಸ್ ಆರ್ ನಾಟ್ ಹಿಯರ್. ಈ ರೀತಿ. ಇನ್ನು ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ದೇ ಸಬ್ಜೆಕ್ಟ್ ಆಗಿದ್ದಾಗ ಬಳಸಿದಂತಹ ಸ್ಟ್ರಕ್ಚರೇ, ಆದರೆ ದೇ ಬದಲು ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸುವಂಥದ್ದು ಅಷ್ಟೇ. ಉದಾಹರಣೆಗೆ, ನನ್ನ ಸ್ನೇಹಿತರು ವೈದ್ಯರಲ್ಲವೇ? ಆರ್ ಮೈ ಫ್ರೆಂಡ್ಸ್ ನಾಟ್ ಡಾಕ್ಟರ್ಸ್? ಆರ್ ಬಂತು, ಮೈ ಫ್ರೆಂಡ್ಸ್ ಪ್ಲೂರಲ್ ಸಬ್ಜೆಕ್ಟ್ ಬಂತು, ನಾಟ್ ಬಂತು, ಡಾಕ್ಟರ್ಸ್ ನಾಮಪದ ಬಂತು.
ಸರಿನಾ? ಅವನ ನಾಯಿಗಳು ನಿಷ್ಠಾವಂತವಲ್ಲವೇ? ಆರ್ ಹಿಸ್ ಡಾಗ್ಸ್ ನಾಟ್ ಲಾಯಲ್? ಆ ಕೆಂಪು ಹಣ್ಣುಗಳು ಸಿಹಿಯಾಗಿಲ್ಲವೇ? ಆರ್ ದೋಸ್ ರೆಡ್ ಫ್ರೂಟ್ಸ್ ನಾಟ್ ಸ್ವೀಟ್? ಈ ಹೂವುಗಳು ಸುಂದರವಾಗಿಲ್ಲವೇ? ಆರ್ ದೀಸ್ ಫ್ಲವರ್ಸ್ ನಾಟ್ ಬ್ಯೂಟಿಫುಲ್? ಎಲ್ಲ 3 ಸೇಬುಗಳು ತಾಜಾವಾಗಿಲ್ಲವೇ? ಆರ್ ಆಲ್ 3 ಆಪಲ್ಸ್ ನಾಟ್ ಫ್ರೆಶ್? ಅವನ ಪೋಷಕರು ಇಲ್ಲಿಲ್ಲವೇ? ಆರ್ ಹಿಸ್ ಪೇರೆಂಟ್ಸ್ ನಾಟ್ ಹಿಯರ್? ಈ ರೀತಿ ಸರಿನಾ? ದೇ ಅಂದರೆ ಅವರು, ದೇ ಅನ್ನುವಂಥದ್ದು ಬಹುವಚನದ ಪದ. ಹಾಗಾಗಿ ದೇ ಬದಲು ಬಹುವಚನದ ಸಬ್ಜೆಕ್ಟ್ ಅನ್ನೇ ಬಳಸ್ತೇವೆ. ಇಲ್ಲಿ ಏಕವಚನದ ಸಬ್ಜೆಕ್ಟ್ ಬಳಸಿದರೆ ತಪ್ಪು. ಈ ಹೂವು ಅಂತ ಹೇಳಿದರೆ ತಪ್ಪು. ಈ ಹೂಗಳು ಆಗಬೇಕು. 1 ಸೇಬು ಅಂತ ಹೇಳಿದರೆ ತಪ್ಪು. 3 ಸೇಬುಗಳು ಅಥವಾ ಬಹುವಚನನೇ ಆಗಬೇಕು. ಅವನ ತಂದೆ ಅಂತ ಹೇಳಿದರೆ ತಪ್ಪು, ಅದು ಏಕವಚನ ಆಗ್ತದೆ. ಅವನ ಪೋಷಕರು ಅನ್ನುವಂತಹ ಬಹುವಚನದ ಪದವೇ ಬರಬೇಕು. ಯಾವ ಬಹುವಚನದ ಪದ ಬೇಕಾದರೂ ಬರಬಹುದು ದೇ ಬದಲು. ಅರ್ಥ ಆಯ್ತಾ? ಸರಿ. ಸೊ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ವೈ, ವಾಟ್, ವೆನ್, ವೇರ್ ಹಾಗೂ ಹೌ ಅನ್ನು ಬಳಸಿ, ಪ್ಲೂರಲ್ ಸಬ್ಜೆಕ್ಟ್ ಅನ್ನು ಬಳಸಿ 5 ವಾಕ್ಯಗಳನ್ನು ರಚಿಸಿ ಕಮೆಂಟ್ ಮಾಡಿ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.